ನಮಸ್ಕಾರ ಸ್ನೇಹಿತರೆ, ಇವತ್ತು ಮಳಲೂರಮ್ಮನ ಜಾತ್ರೆ ಇರೋದ್ರಿಂದ ನಮ್ಮ ತೇಗೂರಿನ ಯುವ ಮಿತ್ರರು ಎಲ್ಲ ಬಂದವರು ಎಲ್ಲ ಇವತ್ತು ಜಾತ್ರೆಗೆ ಗಾಡಿ ಇದ್ರು. ನೋಡಿ, ಪಾನಕದ ಗಾಡಿ ರೆಡಿ ಆಗ್ತಾ ಇತ್ತು. ಆಲ್ರೆಡಿ ಸುಮಾರು ಜನ ಹೋಗ್ತಾ ಇದ್ರು, ಮತ್ತು ಕೆಲವೊಬ್ರು ಹೋಗಾಗಿತ್ತು. ಬಟ್ ನಾವಿನ್ನೂ ರೆಡಿ ಆಗ್ತಾ ಇದ್ವಿ. ನೋಡಿ, ಎತ್ತಿನ ಗಾಡಿ ಈಗಾಗಲೇ ಒಂದು ಜೋಡಿ ಹೋಗ್ತಾ ಇದೆ. ಶುದ್ಧ ಎಲ್ಲ ಹಳ್ಳಿ ತಳಿಯ ಕರುಗಳು ಮತ್ತು ಎತ್ತುಗಳು ರೆಡಿ ಆಗಿತ್ತು. ಜಾತ್ರೆಗೆಲ್ಲ ಹೋಗ್ತಾ ಇದ್ರು. ನೋಡಿ, ನಮ್ಮ ಹಳ್ಳಿಕರ್ ಪ್ಯೂರ್ ಹಳ್ಳಿಕರ್ ತಳಿಗಳ ಎತ್ತುಗಳಿವು. ತುಂಬ ಚೆನ್ನಾಗಿ ಸಾಕಿದ್ದಾರೆ ಎತ್ತಿನ ಮಾಲೀಕರು. ಹಾಗೆ ನೋಡಿ ಎಷ್ಟು ಸುಂದರವಾಗಿ ಕಾಣ್ತವೆ. ನಡೆಸೋದಕ್ಕಾಗಲಿ ಮತ್ತು ಯಾವುದೇ ಜಾತ್ರಾ ಮಹೋತ್ಸವಕ್ಕಾಗಲಿ ಮತ್ತು ಯಾವುದೇ ರೀತಿಯ ರೇಸ್ಗಳು ಸಹ ಸುಮಾರು ರೇಸ್ಗಳಲ್ಲಿ ಭಾಗವಹಿಸಿದಂಥ ಎತ್ತುಗಳು ಸಹ ಇವು. ನೋಡಿ, ಕೊಂಬುಗಳು ಸಹ ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿದೆ, ಆಕರ್ಷಣೆಯಾಗಿ ಒಳ್ಳೆ ಬಣ್ಣನೂ ಇದೆ. ನೋಡಿ, ಇದಕ್ಕೆ ಪ್ಯೂರ್ ಹಳ್ಳಿಕರ್ ತಳಿಗಳಿದು. ನೀಟಾಗಿ ಗೆಜ್ಜೆ ಎಲ್ಲ ಹಾಕಿದ್ವಿ. ನೀಟಾಗಿ ನಮ್ಮ ರೈತ ಮಿತ್ರರು ಒಬ್ಬರು ನೀಟಾಗಿ ಚಾಟಿನೂ ಸಹ ಎಳೆದಿದ್ದಾರೆ. ಅದನ್ನು ಲಾಸ್ಟ್ ವಿಡಿಯೋ ಎಂಡಲ್ಲಿದೆ, ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ಹಾಗೆ ನೋಡಿ, ಸಣ್ಣ ಕರುಗಳು ಸಹ ಹೋಗ್ತಾ ಇದ್ವು. ಈ ಕರುಗಳು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಕರುಗಳು ದೊಡ್ಡ ಎತ್ತುಗಳು ಎಲ್ಲ ಹೋಗ್ತಾ ಇತ್ತು. ಸೊ ಈಗ ಇನ್ನೊಂದು ಎತ್ತು ಇಲ್ಲಿ ರೆಡಿ ಆಗಿತ್ತು, ಮನೆ ಹತ್ರ ಕಟ್ಟಾಕಿದ್ರು. ನೋಡಿ, ಇನ್ನೊಂದು ಜೋಡಿ ಎತ್ತುಗಳು ಹೋಗ್ತಾ ಇದೆ. ಈ ಥರ ಕೊನೆ ನೋಡಿ, ನಮ್ಮ ರೈತಾಪಿ ಮಿತ್ರರೊಬ್ಬರು ತಾವೇ ಕೈಯಲ್ಲಿ ಎಳೆದಿರೋಂತಹ ಚಾಟಿ ಇದು. ತುಂಬ ಚೆನ್ನಾಗಿ ಎಳೆದಿದ್ದಾರೆ. ನೋಡಿ, ಎಲ್ಲ ರೀತಿಯ ಡಿಸೈನ್ ಮಾಡಿದ್ದಾರೆ. ನೋಡಿ, ಡಿಸೈನ್ ಯಾವ ರೀತಿ ಗೆಜ್ಜೆನೂ ಸಹ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಚಾಟಿ ಎಳೆದಿದ್ದಾರೆ ಅವರು. ಇದು ಒಂಥರ ಕಸುಬು, ಇದು ಕೈ ಕಸುಬು ಅಂತ ಹೇಳ್ಬೋದು ಇದಕ್ಕೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಯುವ ಮಿತ್ರರು ಚಾಟಿನ ಡಿಸೈನ್.